ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಅಥಣಿ ಒಳಗೆ ಮುರುಘರಾಜೇಂದ್ರ ಶಿವಯೋಗಿಗಳು ಅಂಥೇಳಿ ದೊಡ್ಡ ಮಹಾತ್ಮರು ಆಗಿ ಹೋದರು. ಮುರುಘರಾಜೇಂದ್ರ ಶಿವಯೋಗಿಗಳನ್ನು ರೂಢಿಯಲ್ಲಿ ಮುರುಘಪ್ಪಜ್ಜ ಅಂತ ಕರಿತಿದ್ರು. ಮುರುಘರಾಜೇಂದ್ರ ಶಿವಯೋಗಿಗಳು ಆದರೂ ಸಹಿತ ಸಿದ್ಧಾರೂಢರ ಸಮಕಾಲೀನರು, ಅದ ಕಾಲದೊಳಗೆ ಇದ್ದವರು. ಒಂದು ಸಾರಿ ಮುರುಘಪ್ಪಜ್ಜವರು ತಮ್ಮ ಮಠದೊಳಗೆ ಅಥಣಿ ಒಳಗೆ ಗಚ್ಚಿನ ಮಠ ಅಂತ ಕರೀತಾರೆ. ನಮ್ಮ ಅಪ್ಪವರು ಪ್ರವಚನ ಮಾಡ್ತಿದ್ರಂತ. ಹಂಗೆ ತಿಂಗಳಾನುಗಂಟ್ಲೆ ದಿನ ಮುಂಜಾನೆ ಒಂದು ಹೊತ್ತು, ಸಾಯಂಕಾಲ ಒಂದು ಹೊತ್ತು ನಿತ್ಯ ಪ್ರವಚನವನ್ನು ಮಾಡ್ತಿದ್ದರು. ಅನೇಕ ಜನ ಭಕ್ತರು ಬಂದು ಮುರುಘಪ್ಪಜ್ಜವ್ರದ್ದು ವಿಶೇಷವಾದಂಥ ದರ್ಶನವನ್ನು ಪಡ್ಕೊಂಡು ಅವರ ಬೋಧಾಮೃತವನ್ನು ಕೇಳಿ ಪುನೀತರಾಗಿ ಹೋಗ್ತಿದ್ರು. ಒಂದು ಸರಿ ಏನಾತಂದ್ರೆ, ಮಠದ ಹೊಚ್ಚಲ, ದೊಡ್ಡ ಹೊಚ್ಚಲಿತ್ತು, ಕಟ್ಟಿಗೆ ಹೊಚ್ಚಲ. ಆ ಹೊಸ್ತಿಲಕ್ಕೆ ಯಾವ ಒಬ್ಬ ಭಕ್ತ ಒಂದೊಂದು ತೊಲಿ 9 ಬಂಗಾರದ ನಾಣ್ಯಗಳನ್ನು ಬಡಿದು ಹೋಗಿದ್ದ. ಬೆಳಿಗ್ಗೆ ಎದ್ದ ಕೂಡಲೇ ಭಕ್ತರು ನೋಡಿದರು, ಮಠದ ಹೊಸ್ತಲಕ್ಕೆ ಬಂಗಾರದ ನಾಣ್ಯಗಳನ್ನು ಬಡ್ದಾರ 9. ಒಳಗೆ ಹೋಗಿ ಮುರುಘಪ್ಪಜ್ಜವ್ರಿಗೆ ಹೇಳಿದ್ರಂತೆ, ಬಂಗಾರದ ನಾಣ್ಯಗಳನ್ನು ಬಡ್ದು ಹೋಗಿದ್ದಾನ್ರಿ ಯಾವ ಒಬ್ಬ ಪುಣ್ಯಾತ್ಮ ಅಂದರು. ಅಜ್ಜವರು ಕೇಳಿದಾರಂಗೆ ಸುಮ್ಮನೆ ಆಗಿಬಿಟ್ರಂತ. ಹಂಗೆ ಎಷ್ಟೋ ದಿನ ಹೋತು. ಸ್ವಲ್ಪ ದಿವ್ಸ ಹೋದ ನಂತರ ಒಂದಿನ ರಾತ್ರಿ ಯಾರೋ ಒಬ್ಬರು ಅವನು 9 ನಾಣ್ಯಗಳನ್ನು, ಬಂಗಾರದ ನಾಣ್ಯಗಳನ್ನು ಕಿತ್ಕೊಂಡು ಹೋಗಿಬಿಟ್ಟಿದ್ರು. ಆವಾಗ ಭಕ್ತರು ನೋಡಿ ಮತ್ತು ಮುರುಘಪ್ಪಜ್ಜವ್ರ ಹಂತಕ್ಕೆ ಬಂದೆಪ್ಪ, ಬಂಗಾರದ ನಾಣ್ಯಗಳನ್ನು ಯಾರೋ ಕಿತ್ಕೊಂಡು ಹೋಗ್ಬಿಟ್ಟಾನ್ರಿ ಪಾಪಗೀಡಿ ಅಂತಂದರು. ಬಡ್ದು ಹೋದವಾಗ ಏನಂದರು, ಯಾವ ಒಬ್ಬ ಪುಣ್ಯಾತ್ಮ ಬಡ್ದು ಹೋಗಿದಾನ್ರಿಪ್ಪ ಅಂದರು. ಕಿತ್ಕೊಂಡು ಹೋದಾಗ ಏನಂದರು, ಯಾವ ಒಬ್ಬ ಪಾಪಗೀಡಿ ಕಿತ್ಕೊಂಡು ಹೋಗಿದಾನು ಅಂತಂದ್ರೆ. ಇಲ್ಲಿ ತಿಳ್ಕೊಬೇಕು ಈ ಶಬ್ದದ ಅರ್ಥ. ಒಳ್ಳೆಯ ಕೆಲಸ ಮಾಡಿದರೆ ಪುಣ್ಯ, ಕೆಟ್ಟ ಕೆಲಸ ಮಾಡಿದರೆ ಪಾಪ, ಇಷ್ಟ ತಿಳ್ಕೊಳ್ಳೋದು ಸರಳ ಮಾತು. ಆದ್ರೆ ಮುರುಘಪ್ಪಜ್ಜವ್ರು ಮಾತ್ರ ಎಷ್ಟು ಚಂದ ಉತ್ತರ ಕೊಟ್ರಂದ್ರೆ, ಮಹಾತ್ಮರಿಗೆ ಎಲ್ಲರೂ ಒಂದು ಅನ್ನಕ್ಕೆ ಇದೊಂದು ಒಳ್ಳೆಯ ನಿದರ್ಶನ. ಇದ್ದ ಮಗ ಬಡ್ದು ಹೋದಪ್ಪ, ಇಲ್ಲದ ಮಗ ಕಿತ್ಕೊಂಡು ಹೋದ, ನಾವ್ಯಾಕೆ ಅದರ ಚಿಂತೆ ಮಾಡೋದಪ್ಪ, ನಮ್ಮ ಕೆಲಸ ನಾವು ಮಾಡೋಣ ಬಿಡು ಅಂತಂದ್ರೆ ಅವ್ರು ಮುರುಘಪ್ಪಜ್ಜವ್ರು. ನೋಡ್ರಿ, ಅಥಣಿ ಮುರುಘೇಂದ್ರ ಸ್ವಾಮಿಗಳು ಧಾರವಾಡದೊಳಗೆ ಸಹಿತ ಅವ್ರ ಹೆಸರಿನ ಮೇಲನ ಮೃತ್ಯುಂಜಯ ಅಪ್ಪಗಳು ಮುರುಘಾ ಮಠ ಅಂತ ಹೇಳಿ ಸುಂದರವಾದಂಥ ಮಠವನ್ನು ಕಟ್ಟಿಸಿದರು. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಆರಂಭ ಮಾಡಿದರು ಮುರುಘಾ ಮಠದ ಧಾರವಾಡದೊಳಗೆ. ಮೃತ್ಯುಂಜಯ ಅಪ್ಪಗಳು ಅಥಣಿ ಒಳಗಿದ್ದಾಗ ಮುರುಘಪ್ಪಜ್ಜವರು ಅಟ್ಟದ ಮೇಲೆ ಕುಂತಿದ್ರಂತ ಗ್ಯಾಲರಿ ಒಳಗೆ. ಯಾರ್ದೋ ಒಂದು ಬಂಗಾರದ ಸರ ಬಿದ್ದಿತ್ತಂತ ತೆಳಗೆ. ಅದನ್ನು ಮುರುಘಪ್ಪಜ್ಜವ್ರ ಮೇಲಿಂದನೇ ನೋಡಿದ್ರಂತ. ಅಲ್ಲೇ ತೆಳಗೆ ಹಾದು ಮೃತ್ಯುಂಜಯ ಅಪ್ಪಗಳು ಬರಾತಿದ್ರಂತೆ. ಮೃತ್ಯುಂಜಯ ಅಂತ ಮೇಲಿಂದನೇ ಕರೆದ್ರು. ಮುರುಘಪ್ಪಜ್ಜವ್ರು ಯಾಕ್ರಿ ಅಪ್ಪ ಅಂತ ಕೇಳಿದರು. ಇಲ್ಲ, ಅಲ್ಲೊಂದು ಏನೋ ಬಿದ್ದೈತಿ, ಅದ್ರ ಮೇಲೆ ಮಣ್ಣು ಮುಚ್ಚಿ ಬಾ ಅಂತಂದ್ರು ಅವ್ರು. ನೋಡ್ರಿ, ಅಲ್ಲೊಂದು ಏನೋ ಬಿದ್ದೈತಿ, ಅದ್ರ ಮೇಲೆ ಮಣ್ಣು ಮುಚ್ಚಿ ಬಾ ಅಂದರು. ಬಂಗಾರದ ಸರ ಬಿದ್ದಿತ್ತಲ್ಲ ಅದನ್ನು ನೋಡಿ, ಅಲ್ಲೊಂದು ಏನೋ ಬಿದ್ದೈತಿ, ಅದ್ರ ಮೇಲೆ ಮಣ್ಣು ಮುಚ್ಚಿ ಬಾ ಅಂಥೇಳಿ ಮೃತ್ಯುಂಜಯ ಅಪ್ಪಗಳಿಗೆ ಮುರುಘರಾಜೇಂದ್ರ ಶಿವಯೋಗಿಗಳು ಹೇಳಿದ್ರಂತ. ಆವಾಗ ಮೃತ್ಯುಂಜಯ ಅಪ್ಪಗಳು ಸುಮ್ಮನೆ ನಮಸ್ಕಾರ ಮಾಡಿ ಮತ್ತೆ ಮ್ಯಾಲೆ ಹತ್ತಿ ಬಂದು ಅಪ್ಪಗಳಿಗೆ ನಮಸ್ಕಾರ ಮಾಡಿ ಮುಂದೆ ನಿಂತ್ರಂತ. ಯಪ್ಪ ಮೃತ್ಯುಂಜಯ, ಆ ವಸ್ತು ಬಿದ್ದಿತ್ತಲ್ಲಿ ಅದ್ರ ಮೇಲೆ ಒಂದಿಟ್ಟು ಮಣ್ಣು ಮುಚ್ಚಿ ಬಾ ಅಂಥೇಳಿ ಹೇಳಿದರೆ ಯಾಕೆ ಮುಚ್ಚಿ ಬರಲಿಲ್ಲೋ ಅಂತ ಕೇಳಿದ್ರಂತ. ಆವಾಗ ಮೃತ್ಯುಂಜಯ ಅಪ್ಪಗಳು ಅಂದ್ರಂತ, ಯಪ್ಪ ನೀವು ಮಹಾತ್ಮರು, ಶಿವಯೋಗಿಗಳು, ನೀವು ನಿಮಗೆ ಹೊನ್ನು ಹೆಣ್ಣು ಮಣ್ಣು ಮೂರೂ ಒಂದೇ ಇರ್ತಾವ, ಅದ್ಯಾಕೆ ನಿಮಗೆ ಬಂಗಾರದಂಗೆ ಕಂಡಿತು ಅಂತ ಕೇಳಿದ್ರಂತ. ಅದ್ಯಾಕೆ ನಿಮಗೆ ಬಂಗಾರದಂಗೆ ಕಂಡಿತ್ರಿಪ್ಪ? ಅಷ್ಟು ಅನ್ಗುಡ್ದ ಮುರುಘರಾಜೇಂದ್ರ ಶಿವಯೋಗಿಗಳಿಗೆ ತಮ್ಮ ಶಿಷ್ಯನ ಮೇಲೆ ಗರ್ವ ಬಂತು. ಮೃತ್ಯುಂಜಯ, ನೀ ನನ್ನ ಶಿಷ್ಯ ಆಗಿದ್ದು ಸಾರ್ಥಕ ಆತು.
ನೀ ಧಾರವಾಡಕ್ಕೆ ಹೋಗಿ ನಿನ್ನೆ ನಂಬಿ ಬರುವಂತಹ ಭಕ್ತರಿಗೆ, ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿ ಅವರ ಬಾಳಿಗೆ ಒಂದು ದಾರಿ ತೋರಿಸ್ಪ ಅಂತ ಹೇಳ್ಕಾರ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ರಂತ ಮೃತ್ಯುಂಜಯ ಪೋಳನ್ ಧಾರವಾಡಕ್ಕೆ ಬಂದ ಮೃತ್ಯುಂಜಯ ಪೋಳು ಮುರುಘಾ ಮಠವನ್ನು ಕಟ್ಟಿದರು, ವಿದ್ಯಾದಾಸೋಹವನ್ನು ಮಾಡಿದರು, ಜ್ಞಾನದಾಸೋಹವನ್ನು ಮಾಡಿದರು, ಅನ್ನದಾಸೋಹವನ್ನು ಮಾಡಿದರು ಮೃತ್ಯುಂಜಯ ಪೋಳು. ಮೃತ್ಯುಂಜಯ ಪೋಳಿಗೆ ಜನವರಿ ತಿಂಗಳದಾಗ ಒಂದು ದಿವಸ ಹೋಳಿಗೆ ಶಿಖರ್ನಿ ಉಣ್ಣೋಂಗಾಗಿತ್ತಂತ. ಅಡುಗೆ ಮಾಡೋನು ಕರೆದ ಹೇಳಿದ್ರಂತ ರಾತ್ರಿ, ನಾಳೆ ಒಂದಿಟ ಹೋಳಿಗೆ ಶಿಖರ್ನಿ ಪ್ರಸಾದ ಮಾಡಪ್ಪ, ಒಂದಿಟ ತಿನ್ನೋಂಗಾಗೈತಿ, ಭಕ್ತರಿಗೆ ತಿನ್ನಿಸೋನು, ನಾವು ತಿನ್ನೋನು ಅಂತಂದ್ರಂತ ಮೃತ್ಯುಂಜಯ ಪೋಳು. ಆವಾಗ ಅವಂದ ಜನವರಿ ತಿಂಗಳ್ರಪ್ಪ, ಈಗ ಎಲ್ಲಿ ಬರ್ಬೇಕು ರೀ ಮಾವಿನ ಹಣ್ಣು ಅಂತಂದವ ಮೃತ್ಯುಂಜಯ ಪೋಳಿಗೆ. ಮೃತ್ಯುಂಜಯ ಪೋಳು ಅಂದ್ರಂತ, ತಿನ್ನಬೇಕಂತ ಮನಸ್ಸಾಗಿತ್ತ, ನಮ್ಮ ಇಚ್ಛಾ ವ್ಯಕ್ತ ಮಾಡಿದೆವಪ್ಪ, ಮುಂದಿಂದ ಮುರುಘಾ ಪಜ್ಜನ ಮೇಲೆ ಬಿಡ ಅವೇನು ಮಾಡ್ತಾನೆ ಮಾಡವಲ್ಲ ಅಂತ ಅಷ್ಟಂದ್ರಂತ ಮಲ್ಕೊಂಡ್ರಂತ. ಬೆಳಿಗ್ಗೆ ಎದ್ದ ಮುರುಘಾ ಮಠದೊಳಗೆ ಮೃತ್ಯುಂಜಯ ಅಪ್ಪೋಳು ಅವ್ರ ಶಿಷ್ಯರು ಕೂಡಿ ಮುರುಘಾ ಪಜ್ಜನ ಗುಡಿ ಹಂತೆಕ್ಕೆ, ಅಲ್ಲೇ ಗರ್ಭಗುಡಿ ಹಂತೆಕ್ಕೆ ಬಂದ್ರೆ ಮುರುಘಾ ಮಠದೊಳಗೆ ಮುರುಘಾ ಪಜ್ಜನ ಗುಡಿ ಮುಂದೆ ಒಂದು ಬುಟ್ಟಿ ತುಂಬ ಆಪೂಸ ಹಣ್ಣು ಇದ್ದು ಅಂತ. ಜನವರಿ ತಿಂಗಳೊಳಗೆ ಆವಾಗ ಮೃತ್ಯುಂಜಯ ಅಪ್ಪೋಳ ಅಂದ್ರಂತ, ನೋಡಪ್ಪ ತಿನ್ಬೇಕಂತ ಆಸೆ ಮಾಡಿದ್ವಿ, ಮುರುಘಾ ಪಜ್ಜ ತೊಗೊಂಬಂದು ಹಣ್ಣು ಇಟ್ಟಾಬಿಟ್ಟಾನು, ಇದನ್ನು ಓದಕ್ಕಾರ ಪ್ರಸಾದ ಮಾಡಪ್ಪ ಅಂಥೇಳಿ ಭಕ್ತಿಗೆ ಕೊಟ್ಟಿದ್ರಂತ. ಇಲ್ಲೇ ಕಣ್ಣಾರಿ ನೋಡಿದಂಥವ್ರು ಅನೇಕ ಮಂದಿ ಧಾರವಾಡದೊಳಗೆ ಅದಾರ, ಆ ಪ್ರಸಾದವನ್ನು ಉಂಡವ್ರೂ ಅದಾರ. ಅದಕ್ಕಾಗಿ ಅಂತಹ ಮುರುಘ ರಾಜೇಂದ್ರ ಶಿವಯೋಗಿಯ, ಅಂತಹ ಮೃತ್ಯುಂಜಯ ಅಪ್ಪನವರ, ಅಂತಹ ಮಹಂತಪ್ಪನವರ ಸಂಪೂರ್ಣವಾದ ಆಶೀರ್ವಾದ ನಮ್ಮೆಲ್ಲರಿಗೂ